ಪ್ರಕೃತಿಯ ಹೊದಿಕೆಯೊಳಗೆ ಮಂಜು ಬರೆದ ಅದ್ಭುತ ಚಿತ್ರ. ಪ್ರತಿ ಒಂದು ತಿರುವಿನಲ್ಲೂ ಹೊಸ ಸೌಂದರ್ಯ. ಮಂಜಿನ ಪರದೆಯ ಹಿಂದೆ ಮುಗುಳ್ನಗುವ ಬೆಟ್ಟಗಳು. ಬಿಸ್ಲೆ ಘಾಟ್ ಇದು ಕೇವಲ ಪ್ರವಾಸಿ ತಾಣವಲ್ಲ, ಪ್ರಕೃತಿಯ ಮಳೆಯಲ್ಲಿ ಸಿಗುವ ನೆಮ್ಮದಿಯ ಅನುಭವ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗಡಿನಾಡು ಸಂಚಾರಿ ವ್ಲಾಗ್. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆಯ ಗಡಿಭಾಗದಲ್ಲಿರುವಂತಹ ಬಿಸ್ಲೆ ಘಾಟಲ್ಲಿದ್ದೀನಿ. ಸೊ ಇವತ್ತು ಬಿಸ್ಲೆ ಘಾಟ್ನ ಒಂದು ಸೂಪರ್ ರೈಡ್ನ ನಿಮಗೆ ತೋರ್ಸಕೊಟ್ಟಿದ್ದೀನಿ. ಬನ್ನಿ ಎಂಜಾಯ್ ಮಾಡೋಣ. ಓಕೆ ಯಾರು ಈ ಭಾಗಕ್ಕೆ ಬರಬೇಕು ಅಂತಂದರೆ ಒಂದು ಜೀವನ ಇರೋಕಂತ ಒಂದು ಸರಿ ಈ ಕಡೆ ಬಂದು ನೋಡಿ ಎಷ್ಟು ಅಲ್ಟಿಯಾಗಿದೆ ಅಂದರೆ ಮರೆಯೋಕ್ಕೆ ಆಗಲ್ಲ. ಯಾವ ಮಾತಲ್ಲಿ ಹೇಳ್ಬೇಕು ಅಂದರೆ ಗೊತ್ತಾಗ್ತಿಲ್ಲ, ಅಷ್ಟು ಸೂಪರ್ ಆಗಿದೆ. ಆದ್ರೂ ಅಲ್ಟಿ ಮಾತ್ರ ಜೀವನದಲ್ಲಿ ಏನೇ ಆದ್ರೂ ಒನ್ ಟೈಮ್ ನೀವು ಏನೋ ಟ್ರಿಪ್ ಮಾಡಬೇಕು ಅಂದರೆ ಅದು ಮಡಿಕೇರಿಗೆ ಬಂದು ಸ್ವರ್ಗದ ಈ ಲೋಕ ಏನಾರು ಇದ್ದರೆ ಅದು ನಮ್ಮ ಮಡಿಕೇರಿ ಕರ್ನಾಟಕದಲ್ಲಿದೆ. ದಯಮಾಡಿ ನೀವು ಎಲ್ಲ ಜಮ್ಮು ಕಾಶ್ಮೀರ, ಲಡಾಖು ಎಲ್ಲೆಲ್ಲ ಅಲ್ಲಿ ಹೋಗ್ತಿರಲ್ಲ ಅಲ್ಲೆಲ್ಲ ಹೋಗಿ ಬನ್ನಿ, ನಮ್ಮ ಎಂಜಾಯ್ ಮಾಡಿ ನಮ್ಮ ಕನ್ನಡ ಪ್ಲೇಸ್ ಬೆಳೆಸಿ ಅಲ್ಟಿಮೇಟ್ ಆಗಿ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ನೋಡಬೇಕು ಬಂದು ಆ ಥರ ಇದೆ ಪ್ಲೇಸ್. ಮಾತ್ರ ಸೂಪರ್ ಆಗಿದೆ. ಮಾತ್ರ ನಾವು ಕೂಡ ಮರಳಿ ಪಾಸ್ ಹೋಗಿದ್ದು, ಊಟ ಇಲ್ಲದೇ ಪರವಾಗಿಲ್ಲ, ಪಾಸ್ ನೋಡ್ಬೇಕು ಅಂದ್ಕೊಂಡು ಹೋಗಿದ್ದು. ಆದ್ರೂ ಕೂಡ ಒಳ್ಳೆ ಸಾಕಾದಾಗ ಮ್ಯಾಗಿ ಕೊಟ್ಟರು ತಿನ್ಕೊಂಡು ಬಂದು ಯಾವುದೇ ರೀತಿ ಹೊಟ್ಟೆ ಹಸು ಏನು ತೋರಿಸ್ತಾ ಇಲ್ಲ. ಈ ಬಾಡ್ ನೋಡ್ತಾ ಇದ್ರೆ ಹೊಟ್ಟೆ ಹಸುನೇ ಇಲ್ಲ, ಹೊಟ್ಟೆ ತುಂಬ ಇತ್ತು, ಅಷ್ಟು ಚೆನ್ನಾಗಿದೆ. ಮುಂದೆ ಎಲ್ಲ ಕಾಫಿ ಕುಡಿಯೋಣ ಅಂದ್ಕೊಂಡು ಆದ್ರೂ ಕಾಫಿಗಿಂತ ಹೆಚ್ಚಾಗಿ ಬಾಡ್ ಸಾಕಾದಾಗ ನಮಗೆ ವೆಲ್ಕಮ್ ಮಾಡ್ತದೆ, ಆರ್ಟ್ಲಿ ವೆಲ್ಕಮ್ ಮಾಡ್ತದೆ. ಬಾಬ್ಲೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಬನ್ನಿ ಗಾಯ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡದ ಕಣ್ಮಣಿ ನಮ್ಮ ಕಿರಣ್ ಅವರು ಹೊಸ ಚಾನಲ್ ಅನ್ನು ಓಪನ್ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಗಡಿನಾಡ ಸಂಚಾರಿ ಅಂತ. ಗಡಿನಾಡ ಸಂಚಾರಿ ಚಾನಲ್ ನ ಬೆಳೆಸಬೇಕು, ಇನ್ನೂ ಹೆಚ್ಚಿನ ವಿಡಿಯೋ ಮಾಡಕ್ಕೆ ಸಪೋರ್ಟ್ ಮಾಡ್ಕೊಡ್ಬೇಕು. ಈಗ ಬೆಳೀತಾ ಇದ್ದಾರೆ ಕಿರಣ್ ಅವರು. ಅವ್ರು ಇನ್ನೂ ಅತಿ ಎತ್ತರಾಗಿ ಬೆಳೆಸಿ ಜೋಗ ಜಲಪಾತ ಎಲ್ಲ ಹತ್ತಿದ್ದು ಡಬ್ಬಲ್ ಜಲಪಾತ ಮಾಡಿಸ್ಬೇಕು. ನಿಮಗೆ ಹೋಗಬೇಕಾದ್ರೆ ದಾರಿ ಮಧ್ಯೆ ಒಂದು ಸೆಲ್ಫಿ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ನೀವು ಅಲ್ಲಿ ಫೋಟೋಸ್ಗಳನ್ನ ತಗೋಬೋದು. ಇಲ್ಲಿಗೆ ಬರಬೇಕಾದ್ರೆ ನೀವು ಕುಕ್ಕೆ ಸುಬ್ರಹ್ಮಣ್ಯದಿಂದ 25 ಕಿಲೋಮೀಟರ್ ಆಗುತ್ತೆ. ಮತ್ತು ಈ ಬೆಟ್ಟ ಸಮುದ್ರ ಮಟ್ಟದಿಂದ 3800 ಅಡಿ ಎತ್ತರ ಇದೆ. ಫ್ರೆಂಡ್ಸ್, ಹಾಗೆ ನೀವು ಮುಂದೆ ಜರ್ನಿ ಮಾಡ್ಕೊಬಂದರೆ ಈ ದಟ್ಟ ಕಾಡಿನ ಮಧ್ಯದಲ್ಲಿ ಸಹ ಒಂದು ಪುಟ್ಟ ದೇವಾಲಯ ಇದೆ. ಈ ದೇವಾಲಯ ಗಡಿ ಚಾಮುಂಡೇಶ್ವರಿ ದೇವಾಲಯ. ಈ ದೇವಸ್ಥಾನಕ್ಕೆ ಗಡಿ ಚಾಮುಂಡೇಶ್ವರಿ ಅಂತ ಹೆಸರು ಬರೋಕ್ಕೆ ಕಾರಣ ಇದು ಗಡಿ ಭಾಗದಲ್ಲಿದೆ. ಸೊ ಇದಕ್ಕೆ ಗಡಿ ಚಾಮುಂಡೇಶ್ವರಿ ಅಂತ ಕರೀತಾರೆ. ಈ ಗಡಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ನಿಮಗೆ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಒಂದು 8 ರಿಂದ 9 ಕಿಲೋಮೀಟರ್ ಆಗುತ್ತೆ. ಅಂದರೆ ನಿಮಗೆ ಒಂದು ಅರ್ಧ ಗಂಟೆ ಜರ್ನಿ ಆಗ್ಬೋದು. ಸೊ ಇಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ಆ ನಂತರ ಹೋಗಿ. ಇಲ್ಲಿಂದ 8 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ನಿಮಗೆ ಬಿಸ್ಲೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.